ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ರು ಮಾತ್ರ ಗೆಲ್ತಾರ ಅದ್ರಾಗ. ಈಗ ಸ್ಪರ್ಧೆ ಮಾಡೋದ್ರಾಗ ಏನ್ ತಪ್ಪಿಲ್ಲಲ್ಲ. ಈಗ ತುಕಾರಾಮ್ ಅವರು 4 ಬಾರಿ ಸಚಿವರು, 4 ಬಾರಿ ಶಾಸಕರು, 1 ಬಾರಿ ಸಂಸದರು, ಮತ್ತೆ ನ್ಯಾಯಯುತವಾಗಿ ಅವ್ರು ಇಲ್ಲೇ ಶಾಸಕರಾಗಿ ಮುಂದುವರೆದಿದ್ರೆ ಅವ್ರಿಗೆ ಸಿಕ್ತಿತ್ತು. ಆ ಆಧಾರದ ಮೇಲೆ ನಾವು ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಅಲ್ಲ, ಅವಕಾಶ ಇದೆ. ನಾವು ಕೂಡ ಮಹಿಳಾ ಕೋಟಾದಲ್ಲಿ ನೋಡ್ರಿ, ನಾವು 5 ಜನ ಇದ್ದೀವಿ ನಮ್ಮ ಇದರಲ್ಲಿ, ನಮ್ಮ ಮಹಿಳೆಯರ ಒಂದು ಇದರಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ 5 ಜನರಲ್ಲಿ 6 ಕೊಟ್ಟರು ಸಂತೋಷ. ನಾವು 5 ಜನ ಕೂಡ ಅವ್ರಿಗೆ ಒಗ್ಗಟ್ಟಾಗಿ ನಾವು ಗಾಯತ್ರಿ ಶಾಂತೇಗೌಡರಿಗೆ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ. ಹಾಗಾಗಿ ಆ ಸ್ಥಾನ ನಮ್ಗೆ ಕೊಡ್ಬೇಕು ಅಂತ ಒಂದೇನೋ ಬೇಡಿಕೆ ಇಟ್ಟಿದ್ರಿ ಅನ್ನುವಂತ. ಅಲ್ಲ, ಅದು ನಾವು ಕೇಳಿ ಮನವಿ ಮಾಡ್ಕೊಂಡಿದ್ದು ನಿಜ. CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದ್ರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರ್ಲಿಲ್ಲ. ನಮ್ಗೆ ಬೈ ಎಲೆಕ್ಷನ್ ನಮ್ಮ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರು ತುಕಾರಾಮ್ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೈಕಮಾಂಡ್ ಹೇಳಿದಕ್ಕೆ ಮಾತ್ರ ನಾವು ಹೋಗಿದ್ದು, ಹೌದಾ? ಹೈಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ನಿಮ್ಮನೆಯವ್ರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ದು. ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು, ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಮ್ ಅವ್ರು ಸ್ವಂತ ವೈಯಕ್ತಿಕ ಏನು ನಾವೇನು ಕೇಳಿದ್ದಿಲ್ಲ. ಮತ್ತೆ ಮನುಷ್ಯ ಆಶಾವಾದಿ ಆಗಿರ್ಬೇಕಲ್ಲ. ಅಲ್ಲ, ಕೇಳ್ತಾ ಇದೀವಿ, ನೋಡೋಣ ಹೈಕಮಾಂಡ್ ಯಾರಿಗೆ ಮಾಡ್ಕೊಡ್ತಾರ ಅಂತ. ಅಲ್ಲ, DK ಶಿವಕುಮಾರ್ಗೂ ಮೀಟ್ ಮಾಡಿ ಅದೇ ಮನವಿ ಮಾಡ್ಕೊಂಡಿದ್ವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಚರ್ಚೆ ನಡೆದಿಲ್ಲ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.